ಆ ಇದು ಇವ್ರಿಗೆ ಸಹಾಯ ಮಾಡೋದಕ್ಕೆ ಯಾರು ಬಂದಿರ್ತಾರೆ ಅಂತ ಹೇಳಿದ್ರೆ ಪಾಕಿಸ್ತಾನದಿಂದ ವಿಶೇಷವಾಗಿ ಜೈಷೆ ಮೊಹಮ್ಮದ್ ಏನು ಅಜದ್ ಮಸೂರ್ ಅಂತ ಏನಿದ್ದಾರೆ ಅವರ ತಂಗಿ ಮಕ್ಕಳು, ಅಕ್ಕನ ಮಕ್ಕಳು, ತಮ್ಮನ ಮಕ್ಕಳು ಇವರೆಲ್ಲ ಬಂದಿರ್ತಾರೆ. ಇದರಲ್ಲಿ ಮೊದಲನೇದಾಗಿ ಬಂದಿರೋಂಥ ಒಬ್ಬ ವ್ಯಕ್ತಿ ಮೊದಲನೇದಾಗಿ ಸಾಯ್ತಾರೆ, ಅವರ ತಂಗಿ ಮಗ. ನಂತರ ದಿನಗಳಲ್ಲಿ ಯಾರು ಒಬ್ಬ ಲಂಬು ಅಂತಿರ್ತಾನೆ, ಅವ್ರ ಹೆಸರು ಇಸ್ಮಾಯಿಲ್ ಅಂತೇಳಿ, ಮತ್ತು ಇನ್ನೊಬ್ಬ ಮಸೂದ್ ಉಮರ್ ಅಂದ್ಬಿಟ್ಟು ಅವರೊಬ್ಬರು ಇರ್ತಾರೆ. ಹೀಗೆ ಇವ್ರನ್ನ JNK ಕಮಾಂಡರ್ ಅಂತ ಹೇಳಿ ಕಳಿಸ್ತಾರೆ. ಇವರು 3 ಜನನೂ ಬೇರೆ ಬೇರೆ ಕೆಲಸ ಮಾಡ್ತಿರ್ತಾರೆ. ಒಬ್ಬರು ಬಾಂಬ್ ಮಾಡೋದು ತಯಾರಿ ಮಾಡಿ ಮತ್ತು ವೆಹಿಕಲ್ಗಳನ್ನ ಜೋಡಿಸೋ ಕೆಲಸ ಮಾಡ್ತಿರ್ತಾರೆ. ಒಬ್ಬರು ಬಾಂಬ್ ತಯಾರಿಕೆ ಬೇಕಾದ ಸಾಮಾನುಗಳನ್ನ ಜೋಡಿಸ್ತಿರ್ತಾರೆ. ಮತ್ತು ಇನ್ನೊಬ್ಬರು ಆ ಲೋಕಲ್ ಹುಡುಗರನ್ನ ಅಲ್ಲಿ ಏನು ಅವ್ರಿಗೆ ಮಾನಸಿಕವಾಗಿ ತಯಾರು ಮಾಡೋದಕ್ಕೆ ಹುರಿದುಂಬಿಸಿ ಅವ್ರಿಗೆ ನೋಡಿ ನಿಮಗೆ ತುಂಬ ಕಷ್ಟ ಕೊಡ್ತೀರ ಇವರು, ಮತ್ತು ತುಂಬ ನಿಮಗೆ ನೀವು ಜಿಹಾದ್ ಮಾಡಬೇಕು ಅನ್ನೋ ಇದನ್ನು ಮಾನಸಿಕತೆನ ಅವರಲ್ಲಿ ತುಂಬ್ತಿರ್ತಾರೆ ಬೇರೆ ಬೇರೆ ಕಡೆಯಲ್ಲಿ. ಈಗ ಅಲ್ಲಿನ ಲೋಕಲ್ ಒಂದು ಹುಡುಗ ಒಬ್ಬರು ಫೋನ್ ತರಕ್ಕೆ ಹೆಲ್ಪ್ ಮಾಡ್ತಾರೆ, ಒಬ್ಬರು ಈ ಅಮೆಝಾನಿಂದ ಕೆಲವು ಸ್ಫೋಟಕ ವಸ್ತುಗಳನ್ನ ತರೋಕ್ಕೆ ಹೆಲ್ಪ್ ಮಾಡ್ತಾರೆ. ಇವರು RDX ಬರಬೇಕಾದ್ರೆ ಪಾಕಿಸ್ತಾನದಿಂದ ಒಂದಷ್ಟು ತಗೊಂಡು ಬಂದಿರ್ತಾರೆ. ನಂತರ ದಿನಗಳಲ್ಲೂ ಬೇರೆ ಬೇರೆ ಅವ್ರ ಕಡೆಯಿಂದನೂ ತರಿಸ್ಕೊಂಡಿರ್ತಾರೆ. ಆಮೇಲೆ ಶಕೀರ್ ಅನ್ನೋ ಹುಡುಗ ಎಲ್ಲಿ ಇದು ಏನು ಈಗ ಬ್ಲಾಸ್ಟ್ ಆಯ್ತಲ್ಲ, ಆದಿಲ್ ಅಹಮದ್ ಡಾರ್ ಅನ್ನೋ ಆ ಮನೆ ಅಕ್ಕಪಕ್ಕನೇ ಇರ್ತಾನೆ. ಅವ್ರಿಗೂ ಎಲ್ಲ ಪರಿಚಯಗಳಾಗಿ, ಮತ್ತು ಇವನು ಯಾರು ಒಬ್ಬ ಇದ್ರೀಶ್ ಭಾಯ್ ಅಂತ ಒಬ್ಬ ಇರ್ತಾನೆ. ಇದ್ರೀಶ್ ಭಾಯ್ ಪಾಕಿಸ್ತಾನದಿಂದ ಬಂದಿರ್ತಾನೆ. ಇದ್ರೀಶ್ ಭಾಯ್ ಅಲ್ಲಿ ಆದಿಲ್ ಅಹಮದ್ ಡಾರ್ ಮನೇಲಿ ನೋಡ್ಕೊತಾನೆ. ಕೆಲವು ಸರಿ ಅವ್ರ ಪಕ್ಕದ ಮನೆಗೆ ಇನ್ನೊಬ್ಬರು ಅಲ್ಲಿ ವಿಶೇಷವಾಗಿ ಜಮ್ಮು ಕಾಶ್ಮೀರಲ್ಲಿ ಏನು ಅಂದರೆ ಸ್ಲೀಪರ್ ಸೆಲ್ಸ್ ಅಂತ ಹೇಳ್ತೀವಲ್ಲ, ಅವ್ರಿಗೆ ಓವರ್ ಗ್ರೌಂಡ್ ವರ್ಕರ್ಸ್ ಅಂತ ಹೇಳ್ತೀವಿ. ಆ ಓವರ್ ಗ್ರೌಂಡ್ ವರ್ಕರ್ಸ್ ಏನಿದ್ದಾರೆ ಅವ್ರುಗಳೆಲ್ಲ ಏನು ಮಾಡ್ತಾರೆ ಅಂದರೆ ಈ ಬ್ಲಾಸ್ಟ್ ಮಾಡೋಕ್ಕೆ ಮತ್ತು ಸೇನೆ ಮೇಲೆ ದಾಳಿ ಮಾಡೋಕ್ಕೆ ಒಂದು ಮಾಹಿತಿಗಳನ್ನ ಕೊಡ್ತಾರೆ, ಮತ್ತು ಆ ಗ್ರೌಂಡ್ ಲೆವೆಲಲ್ಲಿ ವರ್ಕ್ ಮಾಡಿ ಎಲ್ಲ ತಯಾರಿಗಳನ್ನ ಅವರು ಮಾಡಿಕೊಡ್ತಾರೆ. ಅದರಲ್ಲಿ ಈ ಏನು ಶಕೀರ್ ಅಂತಿದ್ರು, ಮತ್ತು ಅವ್ರ ಮನೆ ಮುಂದ್ಗಡೆ ಇಶಾನ್ ಅಂತ ಒಂದು ಹುಡುಗಿತ್ತು, ಅವ್ರ ಮನೆ ಅಕ್ಕಪಕ್ಕದಲ್ಲೇ. ಅವರ ತಂದೆ ಕೂಡ ಜೈಷೆ ಮೊಹಮ್ಮದ್ ಸಿಂಪತಿಕ ಆಗಿರ್ತಾರೆ. ಯಾಕಂದರೆ ಅವ್ರ ಮಗನೂ ಕೂಡ ಸೇನೆಯಿಂದ ಗುಂಡಿಗೆ ಬಲಿಯಾಗಿರ್ತಾರೆ. ಸೊ ಇವರು ಇಶಾನ್ ಅನ್ನೋ ಹುಡುಗಿ ಮನೆಯಲ್ಲಿ ಯಾರು ಇವನು ಇದ್ರೀಶ್ ಭಾಯ್ ಅನ್ನೋರು ಅಲ್ಲಿ ವಾಸ ಮಾಡ್ತಿರ್ತಾರೆ. ಮತ್ತು ಇಲ್ಲೂ ಆದಿಲ್ ಅಹಮದ್ ಡಾರ್ ಯಾರು ಸ್ಫೋಟ ಮಾಡಿ ಸತ್ನಲ್ಲ, ಅವ್ರು ಇದರಿಂದನೂ ಅವ್ರ ಮನೇಲೂ ಇರ್ತಾನೆ. ಈ ಮಧ್ಯದಲ್ಲಿ ಏನಾಗುತ್ತೆ, ಈ ಆದಿಲ್ ಅಹಮದ್ ಡಾರು ನಾನು ವಿಡಿಯೋ ಹಾಕ್ತಾರಲ್ಲ, ನಾನೇ ಸ್ಫೋಟ ಮಾಡಿರೋದು, ಮತ್ತು ನೀವು ಮುಸಲ್ಮಾನರಿಗೆ ಒಂದಷ್ಟು ಈ ಏನೋ ಒಂದು ಕುರಾನ್ ಆಯತೆ ಓದೋರು ಹೇಳ್ತಾರೆ, ಹಿಂದೂಗಳಿಗೆ ಒಂದಷ್ಟು ಬೈದು ಹೇಳ್ತಾರೆ, ಮತ್ತು ನೀವುಗಳೆಲ್ಲ ಈ ವಿಡಿಯೋ ನೋಡೋ ತನಕ ನಾನು ಸತ್ತು ಸ್ವರ್ಗದಲ್ಲಿ ಎಲ್ಲ ಈ ಪರಿಗಳ ಜೊತೆ ಇರ್ತೀನಿ ಅಂತ ಅದನ್ನು ಅವ್ರ ತಲೆಗೆ ತುಂಬಿರೋದು ನೋಡಿ. ಅವರು ನೀನು ಇಲ್ಲಿದ್ದಾಗ ನಿನಗೆ ಇಲ್ಲಿ ಜೀವನ ಇಲ್ಲ, ನೀನು ಸತ್ತಾದ್ಮೇಲೆ ನಿಂಗೆ ಜೀವನ ಇದೆ ಅನ್ನೋದು ಅವರು ತಲೆಗೆ ತುಂಬಿಟ್ಟಿದ್ದಾರೆ. ಈ ಮಾನಸಿಕತೆಯಿಂದನೇ ಹೆಚ್ಚಿನ ಯುವಕರು JNK ಅವರು ಏನು ಉಗ್ರವಾದಿಗಳಿಗೆ ಟ್ರೈನಿಂಗ್ ಕ್ಯಾಂಪ್ ಹೋಗ್ತಾರೆ, ಉಗ್ರವಾದಿಗಳಾಗಿ ಪರಿವರ್ತನೆಗೊಳ್ತಿದ್ದಾರೆ. ಮತ್ತು ಮೊದಲಿನದಾಗಿ ನಾವು ಬೇರೆ ಬೇರೆ ನಮ್ಮಲ್ಲಿ ಏನು ತಪ್ಪುಗಳಾಗಿತ್ತು ಸರ್ಕಾರ ಮಾಡಿದಾಗಲಿ ಮತ್ತೊಂದಾಗಲಿ, ನಾವು ಅವ್ರಿಗೆ ಎಜುಕೇಷನಲ್ಲಿ ಸರಿ ತರೋದಕ್ಕಾಗಲಿಲ್ಲ, ಮತ್ತು ಅಲ್ಲಿನ ಕೆಲವು ಹೆಚ್ಚಿನಾಗಿ ಧರ್ಮದ ಮೇಲೆ ಅದು ಆಧಾರಿತವಾಗಿರೋವಂಥದ್ದು ಜಿಹಾದ್ ಆಗಿರೋದ್ರಿಂದ ಅವರು ಇದು ನಾವು ಎಷ್ಟೇ ಅವ್ರಿಗೆ ಸ್ಪೆಷಾಲಿಟಿಗಳು ಕೊಟ್ಟರು ಅವರು ಬರೋಕ್ಕೆ ತಯಾರಿರ್ತಿಲ್ಲ. ಈಗಲೂ ಸ್ವಲ್ಪ ಸುಧಾರಿಸಿದೆ, ಅದ್ರ ತುಂಬ ಸಾಕಷ್ಟು ಸುಧಾರಿಸೋ ಅವಶ್ಯಕತೆ ಇದೆ. ಇವ್ರಿಗೇನು ಒಂದು ವೆಹಿಕಲ್ಗಳನ್ನ ಖರೀದಿ ಮಾಡ್ತಾರೆ, ಮತ್ತು ಇದರಲ್ಲಿ ಎಲ್ಲ ಬಾಂಬ್ ಜೋಡಣೆ ಮಾಡ್ತಾರೆ, ಮತ್ತು ಏನೆಲ್ಲ ಒಂದು 4-5 ಜನ ಗ್ರೂಪ್ ಮಾಡಿಕೊಂಡು ಒಂದು ಮಾಡ್ತಾರೆ. ಅವರು ಒಬ್ಬೊಬ್ಬರಾಗಿ ಇವರ ಫೋನ್ಗಳನ್ನ ಟ್ರೇಸ್ ಮಾಡಿದಾಗ, ಓವರ್ ಗ್ರೌಂಡ್ ವರ್ಕರ್ ಅಂತ ಹೇಳಿದ್ನಲ್ಲ, ಅವರ ಫೋನ್ಗಳನ್ನ ಏನು ಟ್ರೇಸ್ ಮಾಡಿದಾಗ ಅವ್ರಿಗೆ ಸ್ವಲ್ಪ ಸಣ್ಣ ಮಾಹಿತಿ ಸಿಗುತ್ತೆ. ಮೊದಲನೇದಾಗಿ ಸಜಾದ್ ಭಟ್ ಸಿಗುತ್ತೆ. ಸಜಾದ್ ಭಟ್ಟು ಹೋಗಿ ನೋಡಿದಾಗ ಅವ್ನು ಓಡೋಗಿರ್ತಾನೆ ಬೇರೆ ಕಡೆ, ಅವನು ಒಂದು ಕನ್ಫರ್ಮ್ ಆಯಿತು. ಎರಡನೇದು ಯಾರು ಫೋನ್ ತಂದು ಕೊಟ್ಟಿರ್ತಾರಲ್ಲ ಅವ್ರ ಬಗ್ಗೆ ಗೊತ್ತಾಗುತ್ತೆ, ಅವನು ಓಡೋಗಿರ್ತಾನೆ ಗೊತ್ತಾಯಿತು. ಮೂರನೇದಾಗಿ ಸಾಜೀರ್ ಅನ್ನೋರು ಇರ್ತಾರಲ್ಲ ಅವನು ಓಡೋಗಿರ್ತಾನೆ. ಅದರ ನಂತರ ಕೆಲವು ದಿನಗಳ ನಂತರ ಅವ್ನು ಸಿಕ್ಕಾಕೊಂಡಿರ್ತಾನೆ. ಇದ್ರ ಮಧ್ಯದಲ್ಲಿ ಕೆಲವು ಉಗ್ರವಾದಿಗಳು ಮೊದಲು ಬುರಾನ್ ವಾನಿ ಅಂತ ನೀವು ಹೆಸರು ಕೇಳಿರ್ತೀರ. ಬುರಾನ್ ವಾನಿ ಈ ವಿಡಿಯೋಗಳು ಮಾಡಿ JNKಲಿ ಉಗ್ರವಾದಿಗಳ ಥರ ತುಂಬ ದೊಡ್ಡ ಹೆಸರು. ಅವನಿಗೆ ಅವನು ಸಾಫ್ಟ್ವೇರ್ ಇಂಜಿನಿಯರು. ನೋಡಿ ನಮ್ಮಲ್ಲಿ ಹೇಗೆಂದರೆ ಬರೀ ಕೆಲವರು ಓದಿದ್ರೆ ಅಷ್ಟೇ ಏನು ಒಳ್ಳೆಯರಾಗ್ತಾರೆ ಅನ್ನೋದಿಲ್ಲ. ಉದಾಹರಣೆಗೆ ನೀವು ಈಗ ಡೆಲ್ಲಿಲಿ ಆಗಿರೋಂಥ ಬ್ಲಾಸ್ಟ್ ಮಾಡಿರೋಂಥ ನೋಡಿದ್ದೀರ. ಅಫ್ಜಲ್ ಗುರು ಏನು ಡಾಕ್ಟ್ರೇಟ್ ಪದವಿ ಪಡೆದಿರೋಂಥ ಓದಿರೋಂಥ ಲೆಕ್ಚರು ಉಗ್ರವಾದಿಯಾದರು. ಬುರಾನ್ ವಾಣಿ ಸಾಫ್ಟ್ವೇರ್ ಇಂಜಿನಿಯರು ಅವರು ಉಗ್ರವಾದಿಯಾದರು. ಇಲ್ಲಿ ಈಗ ಡಾಕ್ಟ್ರುಗಳು ಅವರು ಉಗ್ರವಾದಿಯಾದರು. ಹೀಗೆ ಕೆಲವು ಕೇವಲ ನಾವು ಓದಿನಿಂದ ನಾವು ಒಳ್ಳೆತನ ಇದು ಮಾಡೋಕ್ಕಾಗಲ್ಲ. ನಮ್ಮ ಸಂಸ್ಕಾರದಿಂದ, ನಮ್ಮ ಸಂಸ್ಕೃತಿಯಿಂದ ಬರುತ್ತೆ. ಅದಕ್ಕೆ ನಾವು
ವಿಶೇಷವಾಗಿ ಪೇರೆಂಟ್ಸು ಇದ್ರ ಬಗ್ಗೆ ಗಮನ ಕೊಡಬೇಕು. ನಾವು ಮಕ್ಕಳನ್ನ ನಾವು ಹೇಗೆ ಬೆಳೆಸ್ತಿದ್ದೀವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಇದನ್ನೆಲ್ಲ ಈ ಮನೆಗಳಲ್ಲಿ ಕಳ್ಕೊಂಡಿದ್ದಾರೆ. ಯಾರ್ಯಾರು ತಮ್ಮ ಮನೆಗಳಲ್ಲಿ ಉಗ್ರವಾದಿಗಳಾಗಿದ್ದಾರಲ್ಲ ಅವರ ಪೇರೆಂಟ್ಸ್ ಈ ಸಂಸ್ಕೃತಿ ಕೊಡೋದ್ರಲ್ಲಿ ಅವರು ಒಂದು ಧರ್ಮದ ಹೆಸರಲ್ಲೇ ಇವತ್ತಿನ ದಿನಾಂಕದಲ್ಲಿ ಎಂಥವರು ಕೂಡ ಪರಿವರ್ತನೆ ಆಗ್ತಿದ್ದಾರೆ. ತದನಂತರ ಇವ್ರು ಏನು ಈ 18 ರಾಕೇಶ್ ಪಾಲಿ ಅವ್ರಿಗೆ ಏನು ಒಂದು ಲಿಂಕ್ ಸಿಗ್ತಿರ್ಲಿಲ್ಲ, ಒಂದು ಏನು ವಿಟ್ನೆಸ್ ಅಂತ ಹೇಳ್ತೀವಿ, ಅದು ವಿಶೇಷವಾಗಿ ನಾವು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇಡಬೇಕು ಅನ್ನೋದಕ್ಕೆ ಸಿಗ್ತಿರ್ಲಿಲ್ಲ. ಆದರೆ ಎಲ್ಲೂ ಇದು ಒಂದಕ್ಕೊಂದು ಲಿಂಕ್ ಸಿಗ್ತಿಲ್ಲ ಅಂಥೇಳಿ ಅವರು ಮತ್ತೆ ನಾವು ಏನು ಈ ಫೆಬ್ರವರಿ 14ರಿಂದ ಮಾರ್ಚ್ 10 ತನಕ 18 ಜನ ಉಗ್ರವಾದಿಗಳನ್ನ ನಾವು ಹೊಡೆದು ಉಳಿಸಿರ್ತೀವಲ್ಲ, ಅವರ ಸಾಮಾನುಗಳನ್ನ ಒಂದು ಸರಿ ಹುಡ್ಕಕ್ಕೆ ಹೋಗ್ತಾರೆ. ಮತ್ತು ಅವ್ರ ಶವಗಳನ್ನ ಇಟ್ಟಿರೋಂಥದ್ದು ಮತ್ತೆ ನೋಡೋಕೆ ಹೋಗ್ತಾರೆ. ಅದರಲ್ಲಿ ಇವ್ರಿಗೆ ಒಂದು ಶವ ಏನು ಗಮನಿಸ್ತಾರೆ ಅಂತ ಹೇಳಿದ್ರೆ, ಅದರಲ್ಲಿ ಒಂದು ಶವ ಆದಿದಾಸ್ತು ಜಾಕೆಟ್ ಹಾಕ್ಕೊಂಡಿರುತ್ತೆ, ಮತ್ತು ಒಂದು ವಿಶೇಷವಾಗಿ ಅವನು ಹಾಕೊಂಡಿರೋ ಬಟ್ಟೆ, ಶೂ ಇಂದ ಹೇಳಿದ್ರೆ ಎಲ್ಲ ಕಾಸ್ಟ್ಲಿಯೆಸ್ಟು. ಅಲ್ಲಿ ಲೋಕಲ್ JNK ಅವರು ಹಾಗಿರಲ್ಲ, ತಪ್ಪರೆ ನಾರ್ಮಲ್ ಉಗ್ರವಾದಿಗಳು ಹಂಗಿರಲ್ಲ. ಆವಾಗ ರಾಕೇಶ್ ಪಾಲ್ ಅವ್ರಿಗೆ ಎಲ್ಲೋ ಒಂದು ಅನಿಸುತ್ತೆ, ಇದು ಇವನು ಯಾರೋ ವಿಶೇಷ ವ್ಯಕ್ತಿನೇ ಇರಬೇಕು, ಇವನು ಕಾಸ್ಟ್ಲಿಯೆಸ್ಟು, ಮತ್ತು ಫೋನ್ ಕೂಡ ಐಫೋನ್ ಇರುತ್ತೆ, ಮತ್ತು ಸ್ಯಾಮ್ಸಂಗ್ ಒಂದಿರುತ್ತೆ, ಇವನು ಯಾರೋ ಇರುತ್ತೆ ಅಂಥೇಳಿ ಒಂದು ಫೋನ್ ಎತ್ಕೊಂಡು ಬರ್ತಾರೆ. ಫೋನ್ ಎತ್ಕೊಂಡು ಬಂದು ಮತ್ತೆ ಮೊದಲು JNK ಸೈಬರ್ ಸೆಲ್ಗೆ ಕೊಡ್ತಾರೆ. ಅದರಲ್ಲಿ ಏನು ಬ್ಯಾಕಪ್ ಸಿಗೋಲ್ಲ, ಅವ್ನು ಸಾಗಿಂತ ಮುಂಚೆ ಎಲ್ಲನೂ ಹೊಡೆದಾಕ್ಬಿಟ್ಟಿರ್ತಾನೆ ಅದನ್ನು. ನಂತರ ಅದನ್ನು ಇಲ್ಲಿ ಒಂದು ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಟೀಮ್ ಕೊಡ್ತಾರೆ. ಅವರು ಅದನ್ನು ಹೆಚ್ಚು ಕಡಿಮೆ ಒಂದು 7-8 ದಿನ ಟೈಮ್ ತೊಗೊಂಡು 100 GB ಡಾಟಾನ ಅವರಲ್ಲಿ ಬ್ಯಾಕಪ್, ಅದರಲ್ಲಿ ಎಲ್ಲ ಕೂಡ ಇರುತ್ತೆ. ಅವರು ಬಾಂಬ್ ತಯಾರಿ ಮಾಡಿರೋದು, ಅವ್ರಿಗೆ ಅವರ ಚಿಕ್ಕಪ್ಪ ಅಂದರೆ ರಹೂಫ್ ಅಹಮದ್ ಅಂತೇಳಿ ಅವ್ರ ಹೆಸರು, ಏನು ಈಗ ಲಷ್ಕರ್ ಎ ತಯ್ಯಬಾ ಚೀಫ್ ಇದ್ದಾರಲ್ಲ ಅವ್ರ ತಮ್ಮ. ಮತ್ತು ಇವನು ಯಾರು ಬಂದಿದ್ನಲ್ಲ ಉಮರ್ ಅಂಥೇಳಿ, ಅವನು ಯಾರು ಅಂತ ಹೇಳಿದ್ರೆ 1999ರಲ್ಲಿ ಪ್ಲೇನ್ ಹೈಜಾಕ್ ಮಾಡಿದ್ರಲ್ಲ ಅವ್ರ ಮಗ ಇವನು, ಅವರ ಮಾಸ್ಟರ್ ಮೈಂಡೇ ಇವನು. ಆದರೆ ನಮ್ಮ ಸೈನ್ಯಕ್ಕೆ ಗೊತ್ತಿಲ್ಲದ ಹಾಗೆ ನಾವು ನಾವು ಕೋಪ್ಕೊಂಡು ನಮ್ಮನ್ನು ಇಷ್ಟು ಜನ ಸಾಯಿಸಿದ್ರೆ ಸೇಡಿನ ಭಾವನೆಯಿಂದ ನಾವು 10-15ರಲ್ಲಿ 18 ಜನ ಸಾಯಿಸಿದ್ದೀವಲ್ಲ, ಆ 18 ಜನದಲ್ಲಿ ಇವನು ಒಬ್ಬ ಇದ್ದ. ನಮಗೆ ಅವನು ಮಾಸ್ಟರ್ ಮೈಂಡ್ ಅಂತ ಮೊದಲು ಗೊತ್ತಿರಲಿಲ್ಲ. ಮೊದಲನೇದಾಗಿ JNK ಲೋಕಲ್ ಹುಡುಗ ಅವನು ಮಾಸ್ಟರ್ ಮೈಂಡ್, ಅವ್ನು ವೀಡಿಯೋ ಮಾಡ್ತಿದ್ದ, ಅವನು 18 ಜನರಲ್ಲಿ ಸಾಯಿಸಿದರು. ಅವನು ಅಂಥೇಳಿ ಅವನ ಶವಯಾತ್ರೆಗೆ 1000 ಜನ ಸೇರಿದರು. ಇವನೇ ಮಾಸ್ಟರ್. ಅದರಿಂದ ಎಲ್ಲ TV ಚಾನೆಲ್ಗಳಲ್ಲಿ ಅವನೇ ಮಾಸ್ಟರ್ ಮೈಂಡ್ ಅಂತ. ನಾನು ಎಲ್ಲರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಎಲ್ಲರ ಹೆಸರು ಹೇಳಿದ್ರೆ ಅವ್ರನ್ನ ನಾವು ಹೀರೋ ಮಾಡ್ದಂಗೆ ಆಗುತ್ತೆ. ಅವ್ರು ಯಾರು ಜನಗಳು ಅವ್ರ ಹೆಸರು ನೆನ್ಪಿಟ್ಕೊಳ್ಳೋದು ಬೇಡ. ಯಾರು ನಮ್ಮ ದೇಶಕ್ಕಾಗಿ ಮಳದಿಯರ ಅವ್ರ ಹೆಸರು ಅಷ್ಟೇ ನೆನಪಿಟ್ಕೊಳ್ಳಿ, ಬೇರೆಯವರು ಬೇಡ ನಮಗೆ. ಇಂಥ ದಿನಗಳಲ್ಲಿ ಏನು ರೌಫ್ ಅಂತ ಹೇಳಿದ್ನಲ್ಲ, ಇವನು ಅಜರ್ ಮೊಹಮ್ಮದ್ ಅವರ ತಮ್ಮ, ಅವನು ಇವ್ರಿಗೆ ನಿರ್ದೇಶನ ಕೊಟ್ಟಿರ್ತಾನೆ, ನೀವೆಲ್ಲ ಬರೋಕ್ಕಿಂತ ಮುಂಚೆ ನೀವು ಇದನ್ನು ಏನು ಮೊಬೈಲ್ಗಳನ್ನ ಹೊಡೆದಾಕಿ ಅಂಥೇಳಿ. ಆದರೆ ಸ್ವಲ್ಪ ದಿನ ಅಲ್ಲೇ ಇರಿ, ಅವರು ಎಲ್ಲ ಸೈನಿಕರು ತುಂಬ ಇದಾಗಿದ್ದಾರೆ, ನಿಮ್ಮನೆ ಎಲ್ಲ ಮೂಮೆಂಟ್ ಇದ್ದರೂ ಇದಾಗುತ್ತೆ ಅಂತಾರೆ. ನಮ್ಮೆಲ್ಲ ಸೈನ್ಯ ಒಂದು ಏನು ಕೆಲಸ ಮಾಡ್ತು ಅಂತ ಹೇಳಿದ್ರೆ, ಆ ಓವರ್ಗ್ರೌಂಡ್ ವರ್ಕರ್ಸ್ ಅವರು ಯಾರು ಸ್ಲೀಪರ್ ಸೆಲ್ಸ್ ಇದ್ರಲ್ಲ ಅವ್ರಿಗೆ ಹೆಚ್ಚಿನ ದುಡ್ಡು ಕೊಟ್ಟು ಅವರ ಮಾಹಿತಿಗಳನ್ನ ನಾವು ಕೊಡ್ತೀವಿ. ಅವರೆಲ್ಲ ಕೆಲಸ ಮಾಡೋದು ದುಡ್ಡಿಗೋಸ್ಕರನೇ. ಓವರ್ಗ್ರೌಂಡು ಇವತ್ತು ನಾವು ದುಡ್ಡು ಕೊಟ್ಟು ಹೆಚ್ಚಿಗೆ ಕೊಟ್ಟರೆ ನಮ್ಮ ಬಗ್ಗೆ ಹೇಳ್ತಾರೆ, ಅವ್ರು ಕೊಟ್ಟರೆ ಅವ್ರ ಬಗ್ಗೆ ಹೇಳ್ತಾರೆ. ಆ ರೀತಿ ಅಂಥವ್ರನ್ನ ಒಂದು ಮಾಹಿತಿ ಪಡೆದು ಎಲ್ಲೆಲ್ಲಿದ್ದಾರೆ ಅಂತೇಳಿ ಅಷ್ಟು ಜನನ ಹೊಡೆದು, ಮತ್ತು ಆ ಮೊಬೈಲಲ್ಲಿ ಇದ್ದ ಡಾಟಾ ಯಾರು ಅಲ್ಲಿಂದ ಏನು ಅಜರ್ ಮೊಹಮ್ಮದ್ ಏನು ಮಾತಾಡಿದ್ದಾನೆ ಅವನು ಒಂದು ವಿಡಿಯೋ ಜಾರಿ ಮಾಡ್ತಾನೆ. ಅದ ನಂತರನೇ ಇದು 14 ಫೆಬ್ರವರಿ ಇನ್ಸಿಡೆಂಟ್ಸ್ ಆಗುತ್ತೆ. ಅದರಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಅವನೊಂದು ಏನು ಎಲ್ಲಕ್ಕಿಂತ ನಾರ್ಮಲಾಗಿ ಅವನು ಯಾವಾಗಲೂ ಪ್ರತಿ ಸರಿನೂ ನಾವು ಜಿಹಾದಿನ ಕಳಿಸ್ತೀವಿ, JNKಗೆ ಹೀಗೆ ನುಗ್ಗಿಸ್ತೀವಿ, ಹೀಗೆ ಹೊಡಿತೀವಿ ನಿಮ್ಮನ್ನು ಅನ್ನೋದೇ ಹೇಳ್ತಿರ್ತಾನೆ. ಆದರೆ ಅವತ್ತು ಏನು ವಿಶೇಷವಾಗಿ ಹೇಳಿರ್ತಾನೆ ಅಂದರೆ, JNKಯಲ್ಲಿ ಏನೋ ಒಂದು ಪುಲ್ವಾಮಾ ಅಂತ ಡಿಸ್ಟಿಕ್ ಇದೆ, ಆ ಡಿಸ್ಟಿಕಲ್ಲಿ ಒಂದು ಹುಡುಗಿ ಮನೆ ಇದೆ, ಹುಡುಗಿ ಮನೇಲಿ ಹೋಗಿ ನಂದು ಜೈಷೆ ಮೊಹಮ್ಮದ್ ಬಾಟ ಹಾರ್ತಿರುತ್ತೆ ಅಂತ ಹೇಳ್ತಾನೆ. ಆ ಹುಡುಗಿ ಮನೇಲಿ ಯಾರು ಇವನು ಸೋದರಳಿಯ ಇರ್ತಾನೆ, ಯಾರು ನಾನು ಹೇಳಿದ್ನಲ್ಲ ಇದ್ರಿಶ್ ಭಾಯಿ ಅಂತ ಉಮರ್ ಅಂತ ಹೇಳಿ, ಅವನಿದ್ದು ಆ ಹುಡುಗಿ ಅವ್ರೇನೋ ಅವಳ ಪ್ರೇಮಿ ಅಂತ ಹೇಳಿ ಇಷ್ಟಪಡ್ತಾರೆ ಅದನ್ನು. ಆದರೆ ಆ ಹುಡುಗಿ ಮನೇಲಿ ಇಟ್ಕೊಂಡು ಆ ಹುಡುಗಿ ಮನೇಲೆ ಇದ್ರಿಶ್ ಇವ್ರು ಯಾರು ಈಗ ವಿಡಿಯೋ ರಿಲೀಸ್ ಮಾಡಿದ್ರಲ್ಲ, ಅಲ್ಲಿ ಯಾರು ಈ ಸ್ಫೋಟಗೊಂಡು ಸತ್ತೋದ್ನಲ್ಲ ಈ ಉಗ್ರವಾದಿ, ಅವನಿಂದ ಒಂದು ವಿಡಿಯೋ ರೆಕಾರ್ಡ್ ಮಾಡಿಸಿರ್ತಾರೆ. ನೀವು ಆದಿಲ್ ಅಹಮದ್ ಡಾರ್ ಅಂತ ವಿಡಿಯೋ ಅಂತ ಹೇಳಿದ್ರೆ ಅದು ನೆಟ್ಟಲ್ಲಿ ನಿಮ್ಗೆ ಸಿಗ್ಬೋದು. ಅವನಿಗೆ ಏನು ಅಂದರೆ ಈ ಕ್ಯಾಮ್ರಾ ಫಿಯರು, ಅವ್ನು ಮಾತಾಡೋಕ್ಕಾಗ್ತಿರಲಿಲ್ಲ ಕ್ಯಾಮ್ರಾ ಮುಂದೆ. ಅವನು ಅಲ್ಲಿ ಸಾಯಿಸ್ಬೋದು, ಅವ್ನು ಸಾಯಕ್ಕೆ ರೆಡಿ ಆಗಿರ್ಬೋದು, ಆದರೆ ಅವ್ನು ಕ್ಯಾಮ್ರಾ ಫೇಸ್ ಮಾಡೋಕ್ಕಾಗ್ತಿರಲಿಲ್ಲ. ಆದರೆ ಅವ್ನು ಮಾತಾಡೋಕ್ಕಾಗ್ತಿಲ್ಲ ಕ್ಯಾಮ್ರಾ ಮುಂದೆ. ಅವ್ನು ಬರೀ ಲಿಪ್ಸಿಂಗ್ ಮಾಡ್ತಿರ್ತಾನೆ, ಹಿಂದ್ಗಡೆಯಿಂದ ಬೇರೆಯವರು ಅದನ್ನು ಅವ್ನ ಸ್ಕ್ರಿಪ್ಟನ್ನ ಓದ್ತಿರ್ತಾರೆ. ಅದನ್ನು ನಮ್ಮವ್ರು ತಿಳ್ಕೊಳ್ಳೋದಕ್ಕೋಸ್ಕರ ಇದನ್ನು ಒಂದು US ಕಳಿಸಿ ಅದನ್ನು ರೆಕ್ಟಿಫೈ ಮಾಡಿಸಿದ್ದಾರೆ. ನಮ್ಮಲ್ಲಿ ಅದು ತಕ್ಷಣಕ್ಕೆ ಇದಿತ್ತು, ಯಾಕಂದರೆ ನಾವು ಹೇಳೋದನ್ನ ನಂಬಲ್ಲ, ನಮಗೊಂದು ಸಾಕ್ಷಿನೂ ಬೇಕಿತ್ತು. ಅದಕ್ಕೆ ಅದನ್ನು CA ಕಳಿಸಿ CAಯಿಂದ ಅದನ್ನು ರಿಪೋರ್ಟ್ ಎಲ್ಲ ತರಿಸ್ಕೊಂಡು, ಹೀಗೆ ಹಲವಾರು ಸಾಕ್ಷಿಗಳು ಅವರ ಫೋನಲ್ಲಿ ಸಿಕ್ತು. ಆ ಫೋನಿನ ಮುಖಾಂತರ ನಾವು ಜೈಷೆ ಮೊಹಮ್ಮದೇ ಮಾಡಿದ್ದು ಅಂತ ತೀರ್ಮಾನ ಮಾಡಿ, ಮತ್ತು ಮುಂದಿನ ದಿನಗಳಲ್ಲಿ ಏನು ಒಂದು ಬಾಲಾಕೋಟ್ ಏರ್ ಸ್ಟ್ರೈಕ್ ಆಯಿತು, ಆ
ಸ್ಟ್ರೈಕ್ ಮಾಡೋ ಮುಖಾಂತರ ನಮ್ಮ ಒಂದು ಸೇಡನ್ನು ತೀರಿಸ್ಕೊಂಡ್ವಿ ಅಂತ ಹೇಳ್ಬೋದು. ಅವತ್ತಿನ ದಿನಾಂಕದಲ್ಲೂ ಜೈಷ್ ಎ ಮೊಹಮ್ಮದ್ನ ಏನು ಮುಖ್ಯಸ್ಥ ಏನಿದ್ದ ಅವನು ಅಲ್ಲಿರಬೇಕಿತ್ತು, ಅವನ ಅದೃಷ್ಟ ಚೆನ್ನಾಗಿತ್ತು, ಅವತ್ತು ಉಳ್ಕೊಂಡ ಅವನು. ಆದರೆ ನಮ್ಮಲ್ಲಿ ಈ ಘಟನೆ ನಂತರ ಆದ ರಾಜಕೀಯ ಬೆಳವಣಿಗೆಗಳಿಗಾಗಲಿ ಬೇರೆ ಬೇರೆ ಮಾತಾಡ್ತಿದ್ರಲ್ಲ, ಏರ್ ಸ್ಟ್ರೈಕ್ ಮಾಡೇ ಇಲ್ಲ ಅಂಥೇಳಿ ಅಂಥದ್ದಾಗಲಿ, ತಪ್ಪರೆ ಏನು ಇವ್ರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಸಿಕ್ಕಿತ್ತು ಮತ್ತು ಇದಾಗಲಿಲ್ಲ. ಈ ಸಮಯದಲ್ಲಿ ಆರೋಪ ಪ್ರತ್ಯಾಪ ಮಾಡೋದು ಗೊತ್ತಲ್ಲ. ನಾವು ಈ ಸಮಯದಲ್ಲಿ ಒಗ್ಗಟ್ಟನ್ನು ತೋರಿಸ್ಬೇಕು. ನಾವು ಮಾತಾಡಿರೋದೇ ಪಾಕಿಸ್ತಾನದವರು ಏನು ಪ್ರೂಫ್ ಆಗಿಟ್ಕೊಂಡು UN-ಗೆ ಸಬ್ಮಿಟ್ ಮಾಡ್ತಾರೆ. ಈ ಥರ ಎಲ್ಲ ನಮ್ಮಲ್ಲಿ ಒಂದು ಸಣ್ಣ ಸಣ್ಣ ಮಾಹಿತಿ ದೊಡ್ಡ ಮಾಹಿತಿ ಆಗುತ್ತೆ. ಈಗ ಇದರಲ್ಲಿ ನಾವು ಏನು ನಮ್ಮ ವೆಹಿಕಲ್ಗಳು ಬರ್ತಿದೆ ಕಾನ್ವೇಲ್ ಅಂತ ಹೇಳಿ ಒಬ್ಬ ಶಕೀರ್ ಅಂತ ಹೇಳಿದ್ನಲ್ಲ, ಶಕೀರ್ ಅನ್ನೋನು ಒಬ್ಬ ಒಂದು ಸಣ್ಣ ಫರ್ನಿಚರ್ ಅಂಗಡಿ NHL ನಡೆಸ್ತಿದ್ದಾನೆ. ಅವನು ಹೇಳ್ತಾನೆ ರೇಖಿ ಟೀಮ್ ಬರ್ತಿದೆ ಇವತ್ತು, ರೇಖಿ ಟೀಮು ಎಲ್ಲ ರೋಡ್ಗಳನ್ನ ಚೆಕ್ ಮಾಡ್ತಿದೆ ಅಂದರೆ ನೆಕ್ಸ್ಟ್ ವೀಕ್ ಕಾನ್ವಾಯ್ ಬರುತ್ತೆ, ನಮ್ಮ ಏನು ಸೈನಿಕರ ಬಸ್ಗಳನ್ನ ತೊಗೊಂಡು ಬರ್ತಾರೆ ಅನ್ನೋದು ಮಾಹಿತಿ ಅವ್ನು ಕೊಡ್ತಾನೆ. ಈ ನೋಡಿ ಒಂದು ಸಣ್ಣ ಸಣ್ಣ ಮಾಹಿತಿ ಅವ್ರಿಗೆ ಹೇಗೆ ಇದಾಗುತ್ತೆ. ಆ ಶಕೀರ್ನ ಅರೆಸ್ಟ್ ಮಾಡಿ ಅವನಿಂದ ಬಾಯಿ ಬಿಡಿಸೋದಕ್ಕೆ, ಅವನಿಗೆ ಕೋರ್ಟಲ್ಲಿ ಹಾಜರು ಮಾಡೋದಕ್ಕೆ, ಅವನು ಎಷ್ಟೇ ಅವನ ರಫಾಗಿ ಹ್ಯಾಂಡಲ್ ಮಾಡಿದ್ರು ಅವ್ನು ಬಾಯಿ ಬಿಡಲ್ಲ. ಉಗ್ರವಾದಿಗಳಿಗೆ ಆ ರೀತಿ ಮಾನಸಿಕತೆಯಾಗಿ ಟ್ರೈನ್ ಮಾಡಿರ್ತಾರೆ. ಅದಕ್ಕೆ ರಾಕೇಶ್ ಪಾಲಿಯವ್ರು ಮಾಡ್ತಾರೆ, ಕೆಲವು ಸರಿ ತುಂಬ ಖಡಕ್ಕಾಗಿ ಕೇಳಿರ್ತಾರೆ, ಕೆಲವು ಸರಿ ಟಾರ್ಚರ್ ಮಾಡಿ ಕೇಳಿರ್ತಾರೆ, ಆದರೆ ಬಾಯಿ ಬಿಟ್ಟಿರಲ್ಲ. ಅವನು ಕೆಲವು ಸರಿ ಪ್ರೀತಿಯಿಂದ ಮಾತಾಡಿ ಕೇಳಿರ್ತಾರೆ, ಆದರೂ ಬಾಯಿ ಬಿಟ್ಟಿರಲ್ಲ. ಆದರೆ ರಾಕೇಶ್ ಅವ್ರಿಗೆ ಅರ್ಥ ಆಗುತ್ತೆ ಇವನು ಹಾವಭಾವ ನೋಡಿ, ಇವನು ತುಂಬ ಟ್ರೈನ್ಡ್ ಉಗ್ರವಾದಿ ಅಂತೂ ಅಲ್ಲ, ಇವನು ಯೂನಿವರ್ಸಿಟಿಲಿ ಓದ್ತಿದ್ದಂಥ ಹುಡುಗ, ಅದರಿಂದ ಇವನು ಬೇರೆ ಥರ ಹ್ಯಾಂಡಲ್ ಮಾಡಬೇಕು ಅಂತೇಳಿ 1-2-3 ದಿನ ಅವನಿಗೆ ಮನೆಯಿಂದ ಊಟ ತೊಗೊಂಡೋಗಿ ಕೊಡ್ತಾರೆ. ಅವನಿಗೆ ಮನೆಯಿಂದ ಊಟ ಕೊಟ್ಟಾಗ 3ನೇ ದಿನಕ್ಕೆ ಅವನಿಗೆ ಕಣ್ಣೀರು ಬರುತ್ತೆ. ನಾನು ನಮ್ಮ ಅಮ್ಮನ ಜೊತೆ ಮಾತಾಡಬೇಕು, ಮನೆ ಊಟ ನೆನಪು ಬರುತ್ತೆ, ಮನೆ ಅಮ್ಮನ ಜೊತೆ ಮಾತಾಡಬೇಕು, ಅಮ್ಮನ ಜೊತೆ ಮಾತಾಡಿಸ್ತಾರೆ. ಮತ್ತು ಅದಾದ ನಂತರ ಅವರು ಯಾವುದೇ ಪ್ರಶ್ನೆಗಳನ್ನ ಕೇಳ್ತಾ ಇರಲಿಲ್ಲ. ದಿನ ಹೋಗ್ಬೇಕಾದ್ರೆ ಒಂದು ಸ್ಮೈಲ್ ಕೊಡ್ತಾರೆ, ಹೇಗಿದೆಯಾ, ಊಟ ಮಾಡಿದ್ಯಾ, ನಿನಗೇನಾದರೂ ಬೇಕಾ, ಇಷ್ಟೇ ಕೇಳ್ಬಿಟ್ಟು ಇಷ್ಟೇ ಹೋಗ್ತಿರ್ತಾರೆ. ಅವ್ನಿಗೆ ಹೇಗೆ ಮನೆ ಪರಿವರ್ತನೆ ಆಗುತ್ತೆ ಅಂತ ಹೇಳಿದ್ರೆ, ಮುಂದೊಂದು ದಿನ ಅವನ ಆ ಜೈಲಿನ ಕೋಣೆ ಒಳಗಡೆ ರಾಕೇಶ್ ಪಲ್ವಾಲ್ ಹೋಗ್ತಿದ್ದಂಗೆ ಅವನು ಹೇಳ್ತಾರೆ, ಸರ್ ನಾನು ನಿಮ್ಗೇನೋ ಹೇಳಬೇಕು ಅಂತ. ಏನು ಹೇಳಬೇಕು ಅಂದಾಗ ಇದ್ರೀಸ್ ಅಹಮದ್ ಬೇರೆ ಯಾರೂ ಅಲ್ಲ, ಅಜರ್ ಮೊಹಮ್ಮದ್ ತಮ್ಮನ ಮಗ, ಅವ್ರ ಅಪ್ಪನೇ ಪ್ಲೇನ್ ಹೈಜಾಕ್ ಮಾಡಿದ್ದವನು, ಅವ್ರ ಮಗ ಇವನು. ಆವಾಗ ಅದಾದ ನಂತರನೇ ಅವ್ರ ಫೋನ್ಗಳೆಲ್ಲ ಎತ್ತು ಮತ್ತೆ ತುಂಬ ಸೀರಿಯಸ್ಸಾಗಿ ಬೇರೆ ಬೇರೆ ರೀತಿ ಒಂದು ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲ ಸಾಕ್ಷಿಗಳನ್ನು ಒಗ್ಗೂಡಿಸ್ಕೊಂಡು ಕನ್ಫರ್ಮ್ ಮಾಡಿಕೊಂಡು ಜೈಷ್ ಎ ಮೊಹಮ್ಮದೇ ಮಾಡಿರೋದು ಅಂಥೇಳಿ ಜೈಷ್ ಎ ಮೊಹಮ್ಮದ್ ಟ್ರೈನಿಂಗ್ ಕ್ಯಾಂಪಲ್ಲಿ ನಮ್ಮ ಏರ್ಫೋರ್ಸ್ ಅಟ್ಯಾಕ್ ಮಾಡುತ್ತೆ. ಇದು ಪುಲ್ವಾಮಾ ದಾಳಿಯ ಒಂದು ಕಥೆಯನ್ನು ಹೇಳೋಕ್ಕಿಂತ ಒಂದು ಘಟನೆ. ದುರಾದೃಷ್ಟ, ಅದನ್ನು ನಾವು ಇವತ್ತು ಹೇಳಬೇಕಾಗ್ತಿದೆ. ಹೌದು, ಖಂಡಿತ. ಕೇಳ್ತಾ ಇದ್ದರೆ ಮೈ ರೋಮಾಂಚನ ಆಗುತ್ತೆ, ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಅಂದರೆ ನಾವೆಲ್ಲ ಟಿ ವಿಯಲ್ಲಿ ಯಾವುದೋ ಒಂದು ಸಿನಿಮಾ ನೋಡಿದಷ್ಟು ಸುಲಭ ಇರಲ್ಲ ಆರ್ಮಿ ಜೀವನ ಅನ್ನೋದು. ಭಾರತೀಯ ಸೇನೆ ಆಗಿರ್ಬೋದು, ಅದಕ್ಕೆ ಸೇವೆ ಸಲ್ಲಿಸ್ತಾ ಇರುವಂಥ ನಿಮ್ಮಂಥ ಸಾವಿರಾರು ಜನರು ಇರ್ಬೋದು, ಅವರೆಲ್ಲರಿಗೂ ನಿಮ್ಮಂಥವ್ರು ಸಿಕ್ಕಿರೋದು ನಮ್ಮ ಭಾಗ್ಯನೇ ಕೂಡ ಹೌದು. ಮತ್ತಷ್ಟು ವಿಡಿಯೋಗಳಿಗಾಗಿ ಆಂಕರ್ ಲಿಖಿತ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ.